ಆ ಸಂಘದಲ್ಲಿ ವಿಶ್ವಾಸಗಳು ಇರ್ತಾರಲ್ಲ, ಈ ವಿಶ್ವಾಸಗಳು ಕೆಲವು ಮಂದಿ ಏನ್ ಮಾಡ್ತಾರಂದ್ರೆ ದೇವ್ರ ವಿರುದ್ಧವಾಗಿ ನಡ್ಕನಕ್ ಮತ್ತೆ ಪ್ರಾರಂಭಿಸ್ತಾರೆ. ಅದಕ್ಕೆ ದೇವ್ರ ಏನ್ ಮಾಡ್ತಾನೆ ಗೊತ್ತಾ, ಪೆರ್ಗಮಗೊಂದು ಲೆಟರ್ ಬರೆ ಅಂತ ಹೇಳ್ತಾನ. ನಾನು ಹೇಳ್ತೀನಿ ಅದು ಏನ್ ಹೇಳ್ತಾನಪ್ಪ, ಏನ್ ಹೇಳ್ತಾನ, ಆ ಸಿಚುವೇಶನ್ ಏನೈತಲ್ಲ ಅಂತಿದ್ರೆ ನೋಡ್ರಿ, 12ನೇ ಅಧ್ಯಾಯ ಅಲ್ಲ 2ನೇ ಅಧ್ಯಾಯ, ಪ್ರಕಟಣೆ 2ನೇ ಅಧ್ಯಾಯ 12ನೇ ವಚನ. ಏನೈತೆ ಅವ್ರಲ್ಲಿ ಫಾಲ್ಟ್ ಏನೈತಿ, ಏನ್ ಫಾಲ್ಟ್ ದೇವ್ರು ನೋಡೋಣ, ಆ ಸಂಘದಲ್ಲಿ ಏನ್ ತಪ್ಪು ಆ ಸಂಘದಲ್ಲಿ ಕಂಡೈತೆ, ದೇವ್ರಿಗೆ ಏನ್ ಸರಿಪಡಿಸ್ಬೇಕು ಅನ್ಕಂತಾನ. ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೇ ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನ ಹೇಳುವುದೇನೆಂದರೆ, ಅಂದ್ರೆ ಫಸ್ಟ್ ಏನ್ ಮಾಡ್ತಾನಂದ್ರೆ ತನ್ನನ್ನು ತಾನು ವ್ಯಕ್ತಪಡಿಸ್ಕಂತಾನ ದೇವ್ರು. ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ ಅಂದ್ರೆ ಏನು, ದೇವ್ರು ತನ್ನನ್ನು ತಾನು ವ್ಯಕ್ತಪಡಿಸ್ಕಂತಾನ, ತನ್ನ ಸ್ವಭಾವನ ವ್ಯಕ್ತಪಡಿಸ್ಕಂತಾನ, ತನ್ನ ಗುಣನ ವ್ಯಕ್ತಪಡಿಸ್ಕಂತಾನ. ಫಸ್ಟ್ ಲೆಟರ್ ಬರೆಯುವಾಗ ತನ್ನ ಬಗ್ಗೆ ಹೇಳ್ಕಂತಾನ. ಏನ್ ಹಿಡ್ದಾನಂತ, ಅದು ಕತ್ತಿ ಹಿಡ್ದಾನಂತ. ಅದು ಎಂತದು, ಹದವಾದದ್ದು. ಅಂದ್ರೆ 2 ಸೈಡು ಚೂಪಾಗಿರೋದು. ಕತ್ತಿನಲ್ಲಿ 2 ಸೈಡ್, ಈ ಕಡೆ ಚೂಪ್ ಇರ್ತದೆ, ಈ ಕಡೆ ಚೂಪ್ ಇರ್ತದೆ, ಹೌದಾ? ಹಂಗ 2 ಸೈಡು ಚೂಪಾಗಿರುವಂತ ಕತ್ತಿನ ಹಿಡ್ದಾನ. ಕತ್ತಿ ವಾಕ್ಯಕ್ಕೆ ಸಾದೃಶ್ಯವಾಗೈತೆ ಅಂತ ಹೇಳ್ತಾನ ಪೌಲು. ನೀನು ಯುದ್ಧ ಮಾಡ್ಬೇಕಂದ್ರೆ, ನೀನ್ ಶತ್ರುದಲ್ಲಿ ಯುದ್ಧ ಮಾಡ್ಬೇಕಂದ್ರೆ, ನಮಗ್ ಶತ್ರು ಯಾರು, ಮನುಷ್ಯನಲ್ಲ, ದುರಾತ್ಮ, ಅಂಧಕಾರ ದುರಾತ್ಮಗಳನ್ನೆಲ್ಲ ಹೋರಾಡ್ತಿದ್ವಿ. ಒಬ್ಬ ಮನುಷ್ಯನು ನಮ್ಮ ಹತ್ರ ಏನಾದ್ರೂ ಮಾತಾಡಿದಾನಂದ್ರೆ, ಅವನೇನ್ ಜಗಳ ಮಾಡ್ತಾನಂದ್ರೆ, ನಾವು ಅವ್ನ ಮನುಷ್ಯನ್ ನೋಡ್ಬಾರ್ದು, ಅವ್ನ ಮನುಷ್ಯನಲ್ಲಿ ಇರುವಂತ ದುರಾತ್ಮನ ನೋಡ್ಬೇಕು. ನಾವು ಹೋರಾಡ್ಬೇಕಾಗಿರೋದು ಅವನ್ ತಗಲ್ಲ, ಅವನಲ್ಲಿರೋ ದುರಾತ್ಮದಲ್ಲಿ ಹೋರಾಡ್ಬೇಕು. ಅದು ಹೇಳ್ತಾನ. ನಾವು ಮನುಷ್ಯ ರೀತಿನಲ್ಲಿ ಹೋರಾಡಬಾರ್ದು, ನಾವು ಆತ್ಮ ರೀತಿನಲ್ಲಿ ಹೋರಾಡಬೇಕು. ಆತ್ಮ ರೀತಿನಲ್ಲಿ ಅವನಲ್ಲಿ ಹೋರಾಡ್ಬೇಕಂದ್ರೆ ಅಪವಾದದಲ್ಲಿ ನಮ್ಮಲ್ಲಿ ಆಯುಧ ಬೇಕು. ಇವಾಗ ಶತ್ರುದಲ್ಲಿ ನಾವು ಹೋರಾಡ್ಬೇಕಂದ್ರೆ ನಮ್ಗೆ ಆಯುಧ ಬೇಕಲ್ಲ, ಆಯುಧ ಇಲ್ದಂಗೆ ನಾವು ಹೋರಾಡ್ತೀವ, ಆಗೋದಿಲ್ಲ. ಆಯುಧ ಇರ್ಬೇಕು ಕಂಪಲ್ಸರಿ. ಆ ಆಯುಧ ಏನಪ್ಪಾ ಅಂತ ಹೇಳಿದ್ರೆ ವಾಕ್ಯ. ವಾಕ್ಯನ ಕತ್ತಿ ನೀನ್ ಹಿಡ್ಕ ಅಂತ ಹೇಳ್ತಾನ. ಕತ್ತಿ ಯಾವ್ದಕ್ಕೆ ಸಾದೃಶ್ಯ, ವಾಕ್ಯಗೆ ಸಾದೃಶ್ಯ. ಆದ್ರೆ ವಾಕ್ಯ ಹಿಡ್ಕೊಂಡೇ ನಾವು ಅವನ ಹತ್ರ ಯುದ್ಧ ಮಾಡಬೇಕು. ವಾಕ್ಯಲ್ಲಿದ್ದೇನೆ ನಾವು ಅವನು ಗೆಲ್ಲಬೇಕು. ಆ ವಾಕ್ಯನೇಲೆ ಅವನು ಮಾರ್ಪಡಿಸ್ಕೋಬೇಕು. ವಾಕ್ಯನೇಲೆ ಅವನ್ನ ನಾವು ಪ್ರೀತಿ ಮಾಡ್ಬೇಕು. ವಾಕ್ಯನೇಲೆ ಅವನು ಗೆಲ್ಲಬೇಕು. ಅವನಲ್ಲಿ ದುರಾತ್ಮ ಹೋಗ್ಬೇಕಂದ್ರೆ ಅವನು ಜಗಳ ಆಡ್ತಾನಂದ್ರೆ ನಾವು ಕೂಡ ಜಗಳ ಆಡ್ಬೇಕು. ಅದೇನಾಗ್ತಿದ್ರು, ಇನ್ನ ಶತ್ರುತ್ವ ಜಾಸ್ತಿ ಆಗುತ್ತೆ, ಹೌದಾ? ಹಂಗ ನಾವು ಹೋರಾಡ್ಬಾರ್ದು ಅಂತ ಹೇಳ್ತಾನೆ. ಹೆಂಗ್ ಹೋರಾಡ್ಬೇಕಂದ್ರೆ ವಾಕ್ಯಲ್ಲಿದ್ದು ಹೋರಾಡು. ಹೆಂಗ್ ಹೋರಾಡ್ಬೇಕಪ್ಪ, ವಾಕ್ಯ ಏನಂತ ಹೇಳ್ತೈತೆ, ನೀನ್ ಶತ್ರುನ್ ಕೂಡ ನೀನು ಪ್ರೀತಿಸು ಅಂತ ಹೇಳ್ತೈತೆ. ಅವನಿಗೆ ದ್ವೇಷಿಸ್ತಾರ, ನೀನ್ ಪ್ರೀತಿಸು, ಹೌದಾ? ನೀನ್ ಶತ್ರುಗಳು ಪ್ರೀತಿಸಿದಾಗ ಅವನೇನ್ ಮಾಡ್ತಾನೆ ಹೇಳು, ಅರೆ ನಾನು ಇಷ್ಟೆಲ್ಲ ಮಾತಾಡೋದು ಕೂಡ ಒಂದು ಮಾತು ಕೂಡ ಮಾತಾಡುವಲ್ಲ, ನನ್ನೇ ಪ್ರೀತಿಸ್ತಾರಲ್ಲ ಅಂತೇಳಿ ಅವನೇನಾಗ್ತಾನೆ ಹೇಳು, ಆ ಪ್ರೀತಿಗೆ ಅವನು ಲೋಬಡ್ತಾನೆ. ಹಂಗ ಜಯಿಸ್ಬೇಕಂತ ಹೇಳ್ತಾನ. ಅಂದ್ರೆ ವಾಕ್ಯಲ್ಲಿದ್ದ ನಾವು ಜಯಿಸ್ಬೇಕು. ದೇವ್ರು ಕೂಡ ಅದನ್ನ ಹೇಳ್ತಾನ, ನಾನು ಕತ್ತಿನ ಹಿಡ್ಕೊಂಡೀನಿ. ಈ ಕತ್ತಿ ಏನಾಗ್ತದಂದ್ರೆ, ನಾನು ನಿನಗೆ ಹೇಳ್ತೀನಿ, ನಿನ್ನಲ್ಲಿರೋ ಕೆಟ್ಟದು ಸರಿಪಡಿಸ್ಕಂತೇಳಿ ನಾನು ಹೇಳ್ತೀನಿ. ಹೇಳಿದಾಗ ನೀನ್ ಸರಿಪಡಿಸ್ಕೊಂಡಿ ಅಂದ್ರೆ, ಆ ವಾಕ್ಯಲ್ಲಿ ಸರಿಪಡಿಸ್ಕೊಂಡಿ ಅಂದ್ರೆ ನಿನ್ನಲ್ಲಿರೋ ಕೆಟ್ಟದೆಲ್ಲ ನಾನು ತೆಗಿತೀನಿ. ಕತ್ತಿಲಿದ್ದ ಕೆಟ್ಟದೆಲ್ಲ ತೆಗಿತೀನಿ. ಅದಕ್ಕಂದ್ರೆ ನಾನು ಹೇಳಿರೋ ಮಾತಿಗೆ ನೀನ್ ಲೋಬಡ್ತೀವಿ, ನಾನು ಹೇಳಿರೋ ಮಾತಿಗೆ ನೀನ್ ವಿಧೇಯನ ಆಗ್ತಿದಿ. ವಿಧೇಯನ ಆದಾಗ ಏನಾಗ್ತಿ, ಆ ಒಂದು ಕೆಟ್ಟ ಸ್ವಭಾವ ಎಲ್ಲ ನಿನ್ನ ತೆಗಿತೀನಿ. ಇಲ್ಲ ಅಂದ್ರೆ ನೀನ್ ವಿಧೇಯನ ಆಗಿಲ್ಲ ಅನ್ಕೋ, ನೀನ್ ವಿಧೇಯನ ಆಗಿಲ್ದಂಗೆ ಹಂಗೆ ನಿನ್ನ ಒಂದು ಇಷ್ಟಾನುಸಾರವಾಗಿ ನಾನು ವಾಕ್ಯ ವಿರುದ್ಧವಾಗಿ ನೀನ್ ನಡೆದಿ ಅನ್ಕೋ, ಈ ಕತ್ತಿ ಇನ್ನೊಂದು ಸೈಡ್ ಕೂಡ ಐತೆ, ಅದು ಶಿಕ್ಷೆ. ಅದಕ್ಕೆ 2 ಸೈಡ್ ಹೇಳ್ತಾನ. 2 ಅಂಚಿನ ಖಡ್ಗ ಅಂತೇಳಿ ವಾಕ್ಯ ಐತಿ. ನಾವು ಲೋಬಟ್ರೆ ದೇವ್ರ ಕೃಪೆ ತೋರಿಸ್ತಾನ, ಇಲ್ಲಾಂದ್ರೆ ಆ ಕತ್ತಿನ ತಿರುಗಿಸಿ ಶಿಕ್ಷಿಸ್ತಾನ. ಅದನ್ನ ಹೇಳ್ತಾನೆ. ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. ನೀನು ಇರುವ ಸೈತಾನನ ನಿವಾಸದಲ್ಲಿ. ಯಾವ ಸ್ಥಳದಲ್ಲೇ ಐತಂತಿದು? ಸೈತಾನನ ಸ್ಥಳದಲ್ಲಿ ಐತಂತ. ಈ ಸಭೆ ಎಲ್ಲ ಐತಂತ, ಸೈತಾನನ ಸ್ಥಳದಲ್ಲಿ ಐತಂತ. ಅದೇ ಸೈತಾನ ಸ್ಥಳ ಅಂದ್ರೆ ಏನು? ಇವಾಗ ಅಲ್ಲಿ ಭಯಂಕರವಾಗಿ ಏನ್ ನಡಕತ್ತೆ, ವಿಗ್ರಹ ಆರಾಧನೆ ನಡಕತ್ತೆ. ವಿಗ್ರಹ ಆರಾಧನೆ ನಡಕತ್ತಂದ್ರೆ ಅಂತ ಒಂದು ಸ್ಥಳದಲ್ಲಿ ನೀನ್ ಎದಿ, ವಿಗ್ರಹ ಆರಾಧನೆ ನಡೆಯುವಂತ ಸ್ಥಳದಲ್ಲಿ ನೀನ್ ಎದಿ. ಆ ಇದ್ದು ಏನ್ ಮಾಡ್ತಿದಿ ಅಂತ ಏನಂತ ಹೇಳ್ತಾನಲ್ಲಿ, ನೀನು ಇರುವ ಸೈತಾನ ನಿವಾಸದಲ್ಲಿ ನನಗೆ ನಂಬಿಗಸ್ತನು ಸಾಕ್ಷಿಯೂ ಆದ ಅಂತಿಪ ಕೊಳ್ಳಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಿಲ್ಲ.
ಅಂತ ಒಂದು ವಿಗ್ರಹಾರಾಧನೆ ಇರುವಂತ ಸ್ಥಳದಲ್ಲಿ ಕೂಡ ನೀನ್ ನನಗೆ ಹೆಂಗದಿ ನಂಬಿಗಸ್ತನಾಗಿದೆ ಅಂತ ಹೇಳ್ತಾನ. ಇವಾಗ ನಮ್ಮನ್ನ ನೋಡ್ರಿ, ನಮ್ಮ ಸುತ್ತಮುತ್ತಲೇ ಭಯಂಕರವಾಗಿ ಅನ್ಯರು ಅದಾರ. ಅವ್ರು ಅಷ್ಟು ಅಜ್ಞಾನದಾಗ ಅದಾರ. ಕೇಳೋರು ಅದಾರ, ಕೇಳಿಲ್ದವ್ರು ಅದಾರ. ವಿಗ್ರಹ ಮಾಡೋರು ಅದಾರ, ಮಾಡದಿಲ್ದವ್ರು ಅದಾರ. ಭಾರಿ ಮಂದಿ ನಮ್ಮ ಸುತ್ತ ಇರೋದೆಲ್ಲ ವಿಗ್ರಹ ಮಾಡೋರೇ ಇರೋದು. ಹೌದಾ? ಈ ವಿಗ್ರಹಾರಾಧನೆ ಮಾಡೋರು ನಮ್ಮ ಬಗಲಿಗೆ ಅದಾರ. ನಮ್ಮ ಸ್ನೇಹಿತರು ಅದೇ ರೀತಿನಲ್ಲಿ ಅದಾರ. ಇವೆಲ್ಲ ನಾವು ಎಲ್ಲೇದೀವಂತ ಸಾತಾನ ಸ್ಥಳದಲ್ಲಿ ನದಿ ಇದ್ದಾಗ ಇವ್ರು ಏನ್ ಮಾಡಾರಂತ, ಅಲ್ಲಿ ಇದ್ರು ಕೂಡ ಅವ್ರ ನಂಬಿಕೆನ ಕಾಪಾಡ್ಕೊಂಡಾರಂತ. ಆಮೇನ್. ಅವ್ರ ನಂಬಿಕೆನ ಕಾಪಾಡ್ಕೊಂಡಾರ. ನೀನ್ ಬಿಟ್ಟಿಲ್ಲ, ನಿನ್ ಬಗಲಿಗೆ ಅವ್ರ ಅದಾರ ಅಂತೇಳಿ ಅವ್ರ ನಂಗೆ ನೀನ್ ಹೋಗಿಲ್ಲ, ಇವ್ರ ಅದಾರ ಅಂತೇಳಿ ಇವ್ರ ನಂಗೆ ನೀನ್ ಜೀವಿಸಿಲ್ಲ. ನೀನ್ ಏನ್ ಮಾಡಿ, ಅವ್ರಿದ್ರು ಕೂಡ ನಿನ್ ಬಗಲಿಗೆ ಅವರು ವಾಸ ಮಾಡ್ತಿದ್ರು ಕೂಡ ನೀನೇನ್ ಮಾಡಿ ನಿನ್ ನಂಬಿಕೆನ ನೀನು ಕಾಪಾಡ್ಕೊಂಡಿ. ಆಮೇನ್. ನನ್ನ ಸಲುವಾಗಿ ನೀನು ಆ ಸಾಕ್ಷಿನ ನೀನು ಕಾಪಾಡಿಗೆ, ನಂಬಿಕೆಯು ಸಾಕ್ಷಿನ ಕಾಪಾಡ್ಕಂಡಿ, ನಂಬಿಕೆನ ಕೂಡ ಕಾಪಾಡ್ಕಂಡಿ. ಅದನ್ನ ಮೆಚ್ಕಂತ ಅನ್ನ ದೇವ್ರು. ನಾವು ಕೂಡ ನಾವು ಜೀವಿಸ್ತಿರೋದು ಅಡವಿನಾಗಲ್ಲ. ಅಡವಿನಾಗಾದ್ರೆ ನಮಗೆ ಯಾರು ಡಿಸ್ಟರ್ಬ್ ಮಾಡೋರು ಇರೋದಿಲ್ಲ. ಇರ್ತಾರ ಯಾರನ್ನ? ಅಡವಿನಾಗ ಯಾರು ಇರ್ತಾರೆ ಹೇಳು? ನಾವು ಆರಾಮ್ಸೆ ಬೇಸು ಅಡವಿನಾಗಿದ್ದು ಹಣ್ಣುಗಳು ಅವು ಇವು ತಿನ್ಕಂತ ಬೇಸ್ ಇರ್ಬೋದು. ಅಲ್ಲಿ ನಮ್ಗೆ ಯಾರು ಡಿಸ್ಟರ್ಬ್ ಮಾಡೋರು ಇರೋದಿಲ್ಲ. ನಾವು ಬೇಸ್ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂತ ಇರ್ಬೋದು. ಬಟ್ ನಾವು ಅಡವಿನಾಗ ಇಲ್ಲಲ್ಲ, ಜನಗಳ ಮಧ್ಯದಲ್ಲಿ ಇದೀವಿ. ಜನಗಳ ಮಧ್ಯದಲ್ಲಿ ಇದೀವಿ ಅಂದ್ಮೇಲೆ ನಮ್ಮ ಪಕ್ಕಕ್ಕಿರೋರೆಲ್ಲರೂ ಅಜ್ಞಾನರದಾರ, ಅಣ್ಣರದಾರ, ವಿಗ್ರಹಾರಾಧನೆ ಮಾಡೋರು ಅದಾರ, ಭಯಂಕರ ವಿಚ್ಚಲು ತಿರುಗಾರ ಅದಾರ. ಇಂಥವ್ರ ಮಧ್ಯದಲ್ಲಿ ಇದೀವಿ ನಾವು. ಇಂಥವ್ರ ಮಧ್ಯದಲ್ಲಿ ಇದ್ದು ಕೂಡ ನಮ್ಮ ಸಾಕ್ಷಿ ನಾವು ಕಾಪಾಡ್ಕೋಬೇಕಂತ. ಆಮೇನ್. ಇಂಥವ್ರ ಮಧ್ಯದಲ್ಲಿ ಇದ್ದು ಕೂಡ ನಮ್ಮ ನಂಬಿಕೆ ನಾವು ಕಾಪಾಡ್ಕೋಬೇಕಂತ. ಅದು ಇವ್ರು ಕಾಪಾಡ್ಕೊಂಡಾರಂತ ಈ ಸಂಘದಾಗಿರೋರು. ಅದಕ್ಕೆ ಮೆಚ್ಚುತ್ತಾನ ದೇವ್ರು. ಶಬಾಷ್. ಇಷ್ಟು ಗಲಿಬಿಲಿ ಮಾಡೋರು ನಿನ್ ಬಗಲಿಗೆ ಅದಾರ, ಇಷ್ಟು ವಿಗ್ರಹಾರಾಧನೆ ಮಾಡೋರು ನಿನ್ ಬಗಲಿಗೆ ಅದಾರ, ಇಷ್ಟು ವಿಚ್ಚಲ್ ಬಿಡಿ ತಿರ್ಗಾರ ನಿನ್ ಪಕ್ಕಕ್ಕೆ ಅದಾರ. ಆದ್ರೂ ಕೂಡ ನೀನ್ ಅವ್ರ ಸಹವಾಸ ಮಾಡ್ದಿಲ್ದಂಗ, ಅವ್ರ ಜೊತೆ ನೀನ್ ಇಳಿಲ್ದಂಗ, ನೀನ್ ಅವ್ರಿಗೆ ದೂರವಾಗಿದ್ದು ನನಗೆ ಹತ್ರವಾಗಿದ್ದು ನಿನ್ನ ನಂಬಿಕೆ ನೀನ್ ಕಾಪಾಡ್ಕೊಂಡು, ನಿನ್ ಸಾಕ್ಷಿ ನೀನು ಕಾಪಾಡ್ಕೊಂಡು ಅಂತ ಹೇಳ್ತಾ. ಹಂಗ ನಮ್ಮನ್ನು ಕೂಡ ಗುರುತಿಸಬೇಕು. ನಾವು ಬರ್ತಿದೀವಿ, ನಮ್ ಸುತ್ತಮುತ್ತ ಇರೋರೆಲ್ಲರೂ ಹಂಗೆ ಇರ್ತಾರ? ಇರೋದಿಲ್ಲ. ಚರ್ಚಿಗೆ ಬಂದವರು ಕೂಡ ಅವ್ರ ಇಷ್ಟಾನುಸಾರ ಅವ್ರು ಜೀವಿಸೋರು ಇರ್ತಾರ. ಬಟ್ ನಾವೇನ್ ಮಾಡ್ಬೇಕು? ನಮ್ಮ ನಂಬಿಕೆ ನಾವು ಕಾಪಾಡ್ಕೋಬೇಕು, ನಮ್ಮ ಸಾಕ್ಷಿ ನಾವು ಕಾಪಾಡ್ಕೋಬೇಕು. ಯಾವಾಗವರೆಗೆ ಕಾಪಾಡ್ಕೋಬೇಕಂದ್ರೆ ಕೊನೆ ಉಸಿರುವರೆಗೆ ಕಾಪಾಡ್ಕೋಬೇಕು. ದೇವ, ನಾನು ನಿನ್ ಸಲುವಾಗಿ ಸಾಕ್ಷಿಯಾಗಿ ಜೀವಿಸ್ತೀನಿ ನಾನು ತೀರ್ಮಾನ ಮಾಡ್ಕೊಂಡೆ. ನಿನ್ ಸಲುವಾಗಿ ಸಾಕ್ಷಿಯಾಗಿ ಜೀವಿಸ್ತೀನಿ ಅಂತೇಳಿ ನಾನು ಒಂದು ನಿಬಂಧನೆ ಮಾಡ್ಕೊಂಡಿನಿ, ಒಂದು ತೀರ್ಮಾನ ಮಾಡ್ಕೊಂಡಿನಯ್ಯ. ಇದ್ರಾಗ ನನಗೆ ಬಲ ಕೊಡು, ಶಕ್ತಿ ಕೊಡು, ಧೈರ್ಯ ಕೊಡು, ವಿಶ್ವಾಸ ಕೊಡು ಅಂತೇಳಿ ದೇವ್ರ ಸಹಾಯನ ತಗೊಂಡು ಇಂಥವ್ರ ಮಧ್ಯದಲ್ಲಿ ಕೂಡ ನಾವು ಆತಗೆ ಸಾಕ್ಷಿಯಾಗಿರ್ಬೇಕು. ನಮ್ಮ ನಂಬಿಕೆನ ನಾವು ಕಾಪಾಡ್ಕೋಬೇಕು. ಅವಾಗಂತ ನಾನು ಅದನ್ನ ಮೆಚ್ತೀನಿ. ಮತ್ತೆ ನಮ್ಮನ್ನು ಕೂಡ ಮೆಚ್ಚಬೇಕಲ್ಲ ದೇವ್ರು. ನಾವು ಕೂಡ ದೇವ್ರಿಗೆ ಮೆಚ್ಚುಗೆ ಆಗಿರ್ಬೇಕಲ್ಲ. ನಾವು ಆತನ ಎಷ್ಟು ಮೆಚ್ಚಿಸುವಂತವ್ರಾಗಿದ್ವು ನಾವು ಪರೀಕ್ಷೆ ಮಾಡ್ಕೋಬೇಕು. ನಿಜವಾಗ್ಲೂ ದೇವ್ರು ನನ್ನ ನೋಡಿ ಸಂತೋಷ ಪಡ್ತಾನ, ನಿಜವಾಗ್ಲೂ ದೇವ್ರು ನನ್ನ ನೋಡಿ ಆನಂದ ಪಡ್ತಾನ. ಅರೇ ನನ್ನ ಮಗಳು ಎಷ್ಟು ಸಾಕ್ಷಿಯಾಗಿ ಜೀವಿಸ್ತಾಳ, ಅರೇ ನನ್ನ ಮಗ ಎಷ್ಟು ಸಾಕ್ಷಿಯಾಗಿ ಜೀವಿಸ್ತಾನ. ಇಷ್ಟು ಶತ್ರುಗಳ ಮಧ್ಯದಲ್ಲಿ, ಇಷ್ಟು ಪಾಪ ಮಧ್ಯದಲ್ಲಿ, ಇಷ್ಟು ಆತಂಕಗಳ ಮಧ್ಯದಲ್ಲಿ, ಇಷ್ಟು ಒಂದು ಭಯಂಕರವಾದ ವಿಗ್ರಹಾರಾಧನೆ ಮಧ್ಯದಲ್ಲಿ ಕೂಡ ನನ್ನ ನಂಬಿಕೆನ, ನನ್ನ ಒಂದು ಸಾಕ್ಷಿನ ಕಾಪಾಡ್ಕನಕ ಪ್ರಯಾಸ ಪಡ್ತದಲ್ಲ ಅಂತೇಳಿ ದೇವ್ರು ನಮ್ಮನ್ನ ನೋಡಿ ಏನ್ ಮಾಡ್ಬೇಕು? ಮೆಚ್ಚಬೇಕು. ಇನ್ನೊಂದು ಮಾತು ಹೇಳ್ತಾನ, ಏನಂತ ಹೇಳ್ತಾನೆ ಹೇಳು? ನಂಬಿಗಸ್ತನು ಸಾಕ್ಷಿವಾದ ಅಂತಿಪನು. ಹೌದಾ? ಅಂತೇಪನು ಅಂದ್ರೆ ಇಲ್ಲಿ ಏನಾಗನ? ಅಂತಿಪನು ಏನಾಗನ? ಒಬ್ಬನು ವ್ಯಕ್ತಿ ಅದನ. ಅಂತಿಪನು ಕೋಡ್ ಮಾಡ್ತಾನ ದೇವ್ರು. ನೀನ್ ಹೆಂಗ್ ಕಾಪಾಡ್ಕೇನಿ ಅಂದ್ರೆ, ಅಂತಿಯಪ್ಪನ್ ನನಗೆ ಹೆಂಗ ನಂಬಿಗಸ್ತನಾಗಿದ್ದು, ಅಂತಿಯಪ್ಪನ್ ನನಗೆ ಹೆಂಗ ಸಾಕ್ಷಿ ಆಗಿದ್ದು, ಆ ಸಾಕ್ಷಿನ ಸೇಮ್ ಅದೇ ರೀತಿಯಲ್ಲಿ ನೀನು ಕೂಡ ಕಾಪಾಡ್ಕಂತಿದಿ ಅಂತ ಹೇಳ್ತೀನಿ. ಯಾರಪ್ಪ ಇದು ಅಂತಿಯಪ್ಪ ಅಂದ್ರೆ? ಇದು ಇಲ್ಲಿ ಬಿಟ್ಟ ಮೇಲೆ ಬೇರೆ ಬೈಬಲ್ನಾಗ ಎಲ್ಲೇ ಇತ್ತಿನ ಹೆಸರಿಲ್ಲ. ಬಟ್ ಬೈಬಲ್ ಸ್ಕಾಲರ್ಸ್, ಬೈಬಲ್ ಪಂಡಿತಗಳು ಏನಂತ ಹೇಳ್ತಾರೆ ಗೊತ್ತಾ? ಈತ ಅವಾಗ ಆ ಒಂದು ಜನರೇಷನ್ನಾಗ ಇದೊಬ್ಬ ಡಾಕ್ಟರ್ ಆಗಿದ್ದಂತ. ಡಾಕ್ಟರ್ ಅಂದ್ರೆ ಏನು? ವೈದ್ಯನು. ಅವಾಗ ಅಂದ್ರೆ ವೈದ್ಯ ಅಂದ್ರೆ ಇವಾಗಿರೋ ಫೆಸಿಲಿಟೀಸ್ ಅವಾಗ ಏನಿಲ್ಲ. ಅವ್ರ ವೈದ್ಯರು ಅಂದ್ರೆ ಅವಾಗ ಏನ್ ಮಾಡ್ತಿದ್ರು? ಅವು ಒಂದು ಎಲೆಗಳು, ಈ ಒಂದು ಎಲೆಗಳು ತಗೊಂಡು ಅವ್ರಿಗೆ ವೈದ್ಯ ಮಾಡ್ತಿದ್ರು. ಆ ರೀತಿ ವೈದ್ಯ ಮಾಡುವಂತ ನೀತ.
ಇವಾಗ ಲೂಕ ಕೂಡ ಒಬ್ಬ ಅದಾನ ಅಪೋಸ್ಟಲ್. ಈ ಲೂಕ ಕೂಡ ಏನಾಗ್ಯಾನ ಹೇಳು, ಆತ ಕೂಡ ಡಾಕ್ಟ್ರೇ, ವೈದ್ಯನೇ, ಪೌಲ್ ಜೊತೆಗೆ ತಿರ್ತಿರ್ತಾನೆ ಈತ. ಹಿಂಗ ಈತ ಕೂಡ ವೈದ್ಯನ ಆದಾಗ ತೋರ್ಸ್ಕೊಳಕ್ ಬರ್ತಿರ್ತಾರಲ್ಲ, ಅವಾಗ ಈ ವ್ಯಕ್ತಿ ಏನ್ ಮಾಡ್ತಿದ್ದ, ಯೇಸು ಸ್ವಾಮಿ ಬಗ್ಗೆ ಹೇಳ್ತಿದ್ದಂತ. ಯೇಸು ಸ್ವಾಮಿ ನಮ್ ಸ್ವಲ್ಪ ಪ್ರಾಣ ಕೊಟ್ಟನ, ನಮ್ಮ ಪಾಪಗಳು ಪರಿಹಾರಕ್ಕಾಗಿ ಆತ ಮಾನವನಾಗಿ ಬಂದನ, 3 ದಿನ ಆದ್ಮೇಲೆ ಎದ್ದನ, ಆತ ನಿಜವಾದ ದೇವರಪ್ಪ, ಬೇರೆ ಯಾವ ದೇವ್ರಿಲ್ಲ ಅಂತೇಳಿ ಸ್ವಾರ್ಥ ಹೇಳ್ತಾನ. ಅದನ್ನ ಈ ರೋಮ ಪ್ರಭುತ್ವರು ನೋಡ್ಯಾರ. ಇವ್ರು ಹೇಳಾರ, ಹಿಂಗ್ ಬಂದು ಹೇಳ್ತಾನ ಅಂತೇಳಿ. ಅವಾಗ ಇವ್ರು ಏನ್ ಮಾಡ್ಯಾರ, ಆತನೋಗಿ ಹಿಡ್ಕೊಂಡು ನೀನು ಯೇಸುಸ್ವಾಮಿ ಬಗ್ಗೆ ನೀನು ಪ್ರಕಟಿಸ್ತೀಯ ಇಲ್ಲಿ, ಯೇಸುಸ್ವಾಮಿ ಬಗ್ಗೆ ನೀನು ಹೇಳ್ತೀಯ ಇಲ್ಲಿ ಅಂತೇಳಿ ಆತನ ಏನ್ ಮಾಡ್ಯಾರ ಗೊತ್ತಾ, ಸಾಯ್ಸರ್ ಅನ್ಬೋದು. ಆತ ಸಾಕ್ಷಿನ ಮಾಡ್ಯಾರ. ಹೆಂಗ್ ಸಾಯ್ಸರ್ ಅಂದ್ರೆ ಆತನ ಕಟ್ಟಿ ಕೆಳಗ್ ಬೆಂಕಿ ಇಟ್ಟು ಸಾಯ್ಸರ. ಆದ್ರೂ ಕೂಡ ಅಷ್ಟು ಸಾಯ್ಸಕ್ ಬಂದ್ರು ಕೂಡ, ಅಷ್ಟು ಆತ ಹಿಂಸೆ ಕೊಡ್ತಿದ್ರು ಕೂಡ ಆತ ಏನ್ ಮಾಡ್ಯಾನ ಗೊತ್ತಾ, ತನ್ನ ಸಾಕ್ಷಿನ ಬಿಟ್ಕೊಂಡಿಲ್ಲ, ತನ್ನ ನಂಬಿಕೆನ ಬಿಟ್ಕೊಂಡಿಲ್ಲ. ಸಾಯಿಸ್ರಿ ಕ್ರಿಸ್ತ ನಾನು ಬಿಡೋದಿಲ್ಲ, ಯಾಕಂದ್ರೆ ಕ್ರಿಸ್ತ ನಿಜವಾದ ದೇವರು, ಅದು ನಾನು ಅನುಭವಿಸಿ ನನ್ನ ಜೀವಿತದಲ್ಲಿ ಅಂತ ಹೇಳಿ. ನೀನು ಸಾಯಿಸು, ನಾನು ಹಿಂಸಿಸಿ ಏನನ್ನ ಮಾಡ್ರಿ, ನನಗೆ ನಾನು ಕ್ರಿಸ್ತನ ಬಿಡೋದಿಲ್ಲ, ಕ್ರಿಸ್ತೇ ನಿಜವಾದ ದೇವರು, ನೀವು ಕೂಡ ಕ್ರಿಸ್ತ ನಂಬ್ಕರ ಅಂತ ಹೇಳಿ ಹೇಳ. ನಾನು ಆತನ ಅಷ್ಟು ಚಿತ್ರಹಿಂಸೆ ಮಾಡಿ ಸಾಯಿಸಿದ್ರು ಕೂಡ ಎಲ್ಲಿ ಕೂಡ ಆತ ಹಿಂದೆ ಜರದಿಲ್ಲ. ಬೇಡ ಬಿಡಪ್ಪ, ನಾನು ಹಿಂಸಿಸ್ಬೇಡ್ರಿ, ನೀವ್ ಹೇಳ್ದಂಗೆ ಕೇಳ್ತೀನಿ, ನೀವ್ ಹೇಳ್ದಂಗೆ ಮುಕ್ತಿನ ಅಂದಿಲ್ಲ ಆತ. ಬ್ರತಿಕಿಟ ಕ್ರಿಸ್ತೆ, ಚಾವೈತೆ ಲಾಭಂ. ಆಮೇಲೆ ಅಷ್ಟೇ. ಬ್ರತಿಕಿದ್ರೆ ಕ್ರಿಸ್ತಿಗಾಗಿ ಬದುಕ್ತೀನಿ, ಸತ್ರೆ ಕ್ರಿಸ್ತಿಗಾಗಿ ಸಾಯ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡು ಏನ್ ಮಾಡೋಣ, ತನ್ನ ಪ್ರಾಣನೇ ಕೊಟ್ಟನ. ಅಷ್ಟು ಪ್ರಾಣ ಕೊಟ್ಟಿರೋದು ಆ ಒಂದು ನಂಬಿಕೆ ಏನ್ ಕಾಪಾಡ್ಕೊನಲ್ಲ, ಅದೇ ನಂಬಿಕೆನ ನಾನು ನಿಮ್ಮಲ್ಲಿ ನೋಡ್ತಾ ಇನ್ನ ಅಂತ ಹೇಳ್ತಾನ ದೇವ್ರು. ಆಮೇನ್. ಅದೆಷ್ಟು ತೀರ್ಮಾನ ತಗೊಂಡು ನಂಬಿಕೆನ ಎಷ್ಟೇ ಒಂದು ಪರಿಸ್ಥಿತಿ ಬಂದ್ರು ಕೂಡ, ವ್ಯತಿರೇಕ ಪರಿಸ್ಥಿತಿ ಬಂದ್ರು ಕೂಡ ಬಿಟ್ಕೊಂಡಿಲ್ಲ ನನ್ನ. ಹಂಗ ನೀವು ಕೂಡ ಆ ಸಾಕ್ಷಿನ ಕಾಪಾಡ್ಕೊಂಡಿರಿ ಅಂತೇಳಿ ಮೆಚ್ತದ ನಮ್ಮ. ಹಂಗ ನಮ್ಮನ್ನು ಕೂಡ ಬರ್ತಿರ್ತಾರ, ಆಟಂಕ ಪಡಿಸಕ್ ಬರ್ತಿರ್ತದೆ, ಶೋಧನೆಗಳು ಬರ್ತಿರ್ತಾವ, ಶ್ರಮಗಳು ಬರ್ತಿರ್ತಾವ. ಅವನ್ನೆಲ್ಲ ನೋಡಿ ನಾವು ಕದಲಬಾರ್ದು. ಒಂದೇ ತೀರ್ಮಾನ, ಪ್ರಭು ಬದುಕಿಸ್ತೀಯಾ ಬದುಕ್ಸು, ನಿನ್ ಸಲ ಸಾಕ್ಷಿಯಾಗಿರ್ತೀನಿ, ಇಲ್ಲ ತಗಂತೀಯಾ ತಗ. ಆ ರೀತಿ ತೀರ್ಮಾನ ತಗೊಂಡು ನಾವ್ ಇರಬೇಕು. ಆತ ನಂಬಿಗಸ್ತಾನೆ. ಆ ಸಾಕ್ಷಿ ಜೀವಿತ ನಮ್ಮಲ್ಲಿ ಕಾಣ್ಬೇಕಂತೇಳಿ ದೇವ್ರು ಹೇಳತ್ತ. ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ. ಏನ್ ಮಾಡಿಲ್ಲ ನೀನು? ಮರೆ ಮಾಡಿಲ್ಲ ಅಂದ್ರೆ ಏನು? ಬೇಡ ಬಿಡಪ್ಪ, ನನಗೆ ಈ ದೇವ್ರು ಬೇಡ, ನಾನು ಈ ಕಡೆಗೆ ಹೋಗ್ಬಿಡ್ತೀನಿ. ನೋಡಿ, ಒಬ್ರು ಏನ್ ಮಾಡ್ತಾರ ಗೊತ್ತಾ, ಯೇಸು ಸ್ವಾಮಿನ ನಂಬಿ ಬರ್ತಾರ. ಯೇಸು ಸ್ವಾಮಿ ನಮ್ಗೆ ಬಂದಾಗ ಕೆಲವೊಂದು ಶ್ರಮಗಳು, ಶೋಧನೆಗಳು, ಏನೇನೋ ಮನ್ಯಾಗ ವ್ಯತಿರೇಕ ಪರಿಸ್ಥಿತಿಗಳು ಬಂದವಂತ ಏನ್ ಮಾಡ್ಬಿಡ್ತಾರ ಹೇಳು, ಬಿಟ್ಬಿಡ್ತಾರ. ಅರೆ ಮತ್ತೆ ಬೇಸು ದೇವ್ರು ಯೇಸು ಸ್ವಾಮಿ ಎಲ್ಲ ಹೇಳದಲ್ಲ, ಮತ್ತೇನಂದ್ರೆ ಅಲ್ಲೇ ಕಷ್ಟ ನೋಡಿದ್ರೆ ಹಂಗೆ ಅದಾವ, ಆ ಪರಿಸ್ಥಿತಿಗಳು ನೋಡಿದ್ರೆ ಹಂಗೆ ಅದಾವ, ಎಲ್ಲಪ್ಪ ಯೇಸು ಸ್ವಾಮಿ, ಎಲ್ಲದನ್ನ ಯೇಸು ಸ್ವಾಮಿ ಅಂತ ಏನ್ ಮಾಡ್ಬಿಡ್ತಾರ ಗೊತ್ತಾ, ಬಿಟ್ಟು ಹೋಗ್ಬಿಡ್ತಾರ. ಕೊನೆವರೆಗೆ ನಂಬಿಕೆನ ಕಾಪಾಡ್ಕೋಬೇಕಂತ ಹೇಳಿ ದೇವ್ರು ಹೇಳ್ತಾರ. ಶ್ರಮ ಬರ್ತಾವ, ಆದ್ರೂ ಕೂಡ ಶ್ರಮಲಿದ್ದ ನಾನು ನಿಮ್ಮನ್ನ ತಪ್ಪಿಸ್ತೀನಿ ಅಂತ ಹೇಳಣ ದೇವ್ರು. ಆಮೇನ್. ಶ್ರಮ ಬರೋದಿಲ್ಲ ಅಂತ ಹೇಳಣ ಎಲ್ಲನ. ಬೈಬಲ್ ಎಲ್ಲ ಹುಡುಗರು ಶ್ರಮ ಬರೋದಿಲ್ಲ ಅಂತ ಎಲ್ಲ ಹೇಳಿಲ್ಲ, ಶೋಧನೆ ಬರೋದಿಲ್ಲ ಅಂತ ಹೇಳಣ. ಬರ್ತಾವ, ಬಂದ್ರು ಕೂಡ ಅದ್ರಾಗಿದ್ದು ನಾನು ನಿಮ್ಮನ್ನ ತಪ್ಪಿಸ್ತೀನಿ. ಎದಕ್ ಬರ್ತಾವ ಅಂದ್ರೆ ನಮ್ಮನ್ನ ಬಲಪಡಿಸಕ, ನಮ್ಮನ್ನ ಸ್ಟ್ರಾಂಗ್ ಮಾಡಾಕ. ಶೋಧನದಲ್ಲಿ ನಾವು ಎಷ್ಟಿರ್ತೀವೋ, ಬಂಗಾರ ಎಷ್ಟು ಬೆಂಕಿನಲ್ಲಿ ಸುಟ್ರೆ ಅಷ್ಟು ಬಂಗಾರ ಆಗ್ತದ, ಹೌದಾ? ಬೆಂಕಿನಲ್ಲಿ ಸುಟ್ಟಿಲ್ಲ ಅಂದ್ರೆ ಅದು ಬಂಗಾರ ಆಗ್ತಾ ಆಗದಿಲ್ಲ, ಬೇಸ್ ಸುಡ್ತಾರ ಅದನ್ನ ಹಾಕಿ. ಹಂಗ ನಮ್ಮನ್ನು ಕೂಡ ನಾವು ಬಂಗಾರ ಆಗ್ಬೇಕಂದ್ರೆ, ನಾವು ಪ್ರಕಾಶಿಸ್ಬೇಕಂದ್ರೆ ನಮ್ಮನ್ನ ಈ ಶೋಧನೆಯನ್ನ ಒಂದು ಕೊಳಿಮಿನಲ್ಲಿ ಹಾಕಿ ದೇವ್ರು ನಮ್ಮನ್ನ ಸುಡ್ತಾನ. ಅವು ಬಾಧ ಅನಿಸಿರ್ತತೆ, ದುಃಖ ಅನಿಸಿರ್ತತೆ, ನೋವು ಅನಿಸಿರ್ತತೆ. ಏನ್ ಪ್ರಭಾವ ಈ ಕಷ್ಟಗಳು, ಏನ್ ಪ್ರಭಾವ ಈ ಬಾಧೆಗಳು, ಏನ್ ಪ್ರಭಾವ ಈ ಟೆನ್ಷನ್ ಅನಿಸ್ತಿರ್ತತೆ. ಅವೆಲ್ಲ ನಮ್ಮ ಮೇಲಿಗೆ ಸಮಸ್ತಮು ಸಮಕೂಡಿ ಮೇಲುಕೈ ಜರುಗುతున్నది ಅಂತ ಹೇಳೈತಿ ವಾಕ್ಯ. ಆಮೇನ್. ಸಮಸ್ತಮು ಮೇಲುಕೈ ನೀನು ಜರುಗಿಸ್ತಾನ. ನಮಗೇನ್ ಅನಿಸ್ತಿರ್ತದೆ, ಅದು ವ್ಯತಿರೇಕ ಅನಿಸ್ತಿರ್ತತೆ. ಏನಪ್ಪಾ ನಮಗೆ ಈ ಟೆನ್ಷನ್, ಏನಪ್ಪಾ ನಮಗೆ ಬಾಧೆಗಳು ಅನಿಸ್ತಿರ್ತಾವ. ಇವೆಲ್ಲ ಕೂಡ ಕೀಡನ್ನು ಕೂಡ ಮೇಲಾಗಿ ಮಾಡ್ತೀನಂತ. ನಾವೇನ್ ಮಾಡ್ಬೇಕು? ವಿಶ್ವಾಸನ ಕಾಪಾಡ್ಕೋಬೇಕು, ನಂಬಿಕೆನ ಕಾಪಾಡ್ಕೋಬೇಕು, ಸಾಕ್ಷಿನ ಕಾಪಾಡ್ಕೋಬೇಕು, ಬಿಡ್ಬಾರ್ದು. ಕೆಲವೊಬ್ರು ಶ್ರಮ ಬಂದದ ಅಂತೇಳಿ ಚರ್ಚೆ ಬಿಟ್ಟು ಬಿಡ್ತಾರ, ಕೆಲವೊಬ್ರು ಶ್ರಮ ಬಂದದ ಅಂತ ಹೇಳಿ ದೇವ್ರನ್ನ ಬಿಟ್ಟು ಬಿಡ್ತಾರ.
ಹಂಗಿರ್ಬಾರ್ದು. ನಾನು ಕೊನೆವರೆಗೂ ನಾನು ನಿನ್ ಜೊತೆ ಇರ್ತೀನಿ ಅಂದ ನನ್ನ ದೇವ್ರು. ಯಾರು ಇರದೆ ಹೋಗ್ಲಿ, ನಮ್ ಕಷ್ಟ ಬಂದದಂದ್ರೆ ನಮ್ ಸ್ನೇಹಿತರು ನಮ್ ಬಿಟ್ಟೋಗ್ಬಿಡ್ತಾರ, ಬಂಧುಗಳು ಎಲ್ಲಾರು ಬಿಟ್ಟೋಗ್ಬಿಡ್ತಾರ. ನಾವು ಬೇಸಿದ್ರೆ ಎಲ್ಲಾರು ಬೇಸಿರ್ತಾರ ನಮ್ ಜೊತೆಗೆ. ನಾವು ಏನೊಂದ್ ಸ್ವಲ್ಪ ಕಷ್ಟದಾಗದೀವಿ ಅಂದ್ರೆ ಯಾರು ನಮ್ ಜೊತೆಗೆ ಇರ್ತಾರ? ಯಾರು ಇರೋದಿಲ್ಲ. ಯಾವ ಸ್ನೇಹಿತನು ಕೂಡ ಇರೋದಿಲ್ಲ. ಅಷ್ಟೇ ಆಯಿ ಬಾಯಿ ಏನೋ ಒಂದ್ ಎರಡು ಮಾತು ಅಷ್ಟೇ ಇರ್ತಪ್ಪ. ಯಾರನ್ನ ಹಂಚ್ಕೊಳಕ್ ಏನ್ ಇರೋದಿಲ್ಲ. ಆದ್ರೆ ನಮ್ ಕಷ್ಟದಲ್ಲಿ, ಬಾಧದಲ್ಲಿ, ನೋವುದಲ್ಲಿ, ದುಃಖದಲ್ಲಿ ಯಾವಾಗ್ಲೂ ನಮ್ ಜೊತೆ ಇರೋದು ಯಾರು ಹೇಳು? ದೇವ್ರೇ. ಆತೇ ನಮ್ ಬಾಧ ಕೇಳೋದು, ಆತೇ ನಮ್ ದುಃಖ ಕೇಳೋದು, ನಮ್ಮ ನೋವನ್ನು ಕೇಳೋದು. ಆ ಶ್ರಮದಲ್ಲಿ ಆತ ನಮ್ ಜೊತೆಗೆ ಇರ್ತಾನ. ನಾವು ಕೂಡ ಆತನ ಹಿಡ್ಕೊಂಡೆ ನಡಿಬೇಕು, ವಿಶ್ವಾಸನ ಕಾಪಾಡ್ಕೋಬೇಕು. ಇವ್ರು ಅದೇ ಮಾಡ್ಯಾರ. ಶೋಧನೆ ಬಂದವ, ಆದ್ರೂ ಕೂಡ ಬಿಟ್ಕೊಂಡಿಲ್ಲ ದೇವ್ರನ್ನ. ಈ ಇಸ್ರಾಯೇಲ್ ಪ್ರಜೆಗಳು ಕೂಡ ಏನಾಗ್ತದೆ ಗೊತ್ತಾ? ಇಸ್ರಾಯೇಲ್ ಪ್ರಜೆಗಳನ್ನ ದೇವ್ರು ಚದರಿಸ್ಬಿಡ್ತಾನ. ಇವ್ರು ಬೇರೆ 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 ದೇಶಗಳು ಹೋಗ್ತಾರ, ಬೇರೆ ಬೇರೆ ಪ್ರಾಂತಗಳಿಗೆ ಹೋಗ್ತಾರ. ಹೋದ್ರು ಕೂಡ ಏನ್ ಮಾಡ್ತಾರ ಗೊತ್ತಾ? ಇವರು ದೇವ್ರನ್ನ ಬಿಟ್ಕೊಳೋದಿಲ್ಲ. ಎಲ್ಲೆಲ್ಲಿ ಹೋಗಿರ್ತಾರೋ ಅಲ್ಲಿ ಸಭಾ ಮಂದಿರಗಳು ಕಟ್ಕೊಂತಾರ. ಇವರು ಸಭಾ ಮಂದಿರಗಳು ಕಟ್ಕೊಂಡು ಸಭಾ ಮಂದಿರದಲ್ಲಿ ಆರಾಧಿಸ್ತಿರ್ತಾರೆ ಇವರು. ಅಲ್ಲ ಮತ್ತೆ ನೀವು ಕಷ್ಟದಲ್ಲಿ ಬಂದಿರಲ್ಲ, ನಿಮ್ ಎಲ್ಲ ಚದರಿಸ್ಬಿಟ್ಟಿರಲ್ಲ, ನೀವು ದೇಶನ ಬಿಟ್ಟು ನೀವು ಓಡೋಗ್ಬಿಟ್ಟಿರಲ್ಲ, ಶತ್ರುಗಳು ಬಂದು ನಿಮ್ಮನ್ನು ಓಡಿಸ್ಬಿಟ್ಟಾರಲ್ಲ. ನಿನ್ ದೇವರೇ ನಿನ್ಗೆ ಇದ್ದಿದ್ರಿಗೆನ ನಿನ್ ಶತ್ರುಗಳು ನಿನ್ ಎದಕ್ ಓಡಿಸ್ತಾರ? ನೀನ್ ಎಲ್ಲಿರ್ತಿ ಅಲ್ಲೇ ಇರ್ತಿದ್ದಲ್ಲ. ಇಷ್ಟೆಲ್ಲ ಕಷ್ಟಗಳು ನಿನ್ ಎದಕ್ ಬಂದವಂತ ಇಸ್ರಾಯೇಲ್ ಪ್ರಜೆಗಳು ಕೇಳಿದ್ರ ಅವ್ರ ಏನಂತ ಹೇಳು? ನನ್ ದೇವ್ರಯ್ಯ, ನನ್ ದೇವ್ರ ನಾನು ಹೆಂಗ್ ಬಿಟ್ಕೊಂತೀನಿ? ಕಷ್ಟ ಬಂದಂತ ನನ್ ದೇವ್ರ ಬಿಟ್ಕೊಂತೀನ? ಸಭಾ ಮಂದಿರಗಳು ಆರಾಧಿಸ್ತಾರ ಅವ್ರು ದೇವ್ರನ್ನ ಬಿಟ್ಕೊಂಡಿಲ್ಲ. ಅವ್ರು ಆಕ್ಚುಲಿ ಹೇಳ್ಬೇಕಂದ್ರೆ ಸತ್ಯನ ಗ್ರಹಿಸಿಲ್ಲ. ಬಟ್ ಅವ್ರ ಭಕ್ತಿ ಮಾತ್ರ ಅಲ್ಟಿಮೇಟ್. ಎಲ್ಲಿ ಹೋದ್ರು ಕೂಡ ಅವ್ರು ನೋಡ್, ಮತ್ತೆ ಇಸ್ರಾಯೇಲ್ ಪ್ರಜೆಗಳು ಭಾರತ ದೇಶಕ್ಕೆ ಕೂಡ ಬಂದಾರ. ಅವರು ಭಾರತ ದೇಶದಲ್ಲೂ ಕೂಡ ಇದಾರ, ಎಷ್ಟೋ ವರ್ಷಗಳು ಅದಾರ. ಆದ್ರೂ ಕೂಡ ಅವ್ರ ಭಕ್ತಿನ, ದೇವ್ರ ಮೇಲೆ ಇರೋ ನಂಬಿಕೆನ, ವಿಶ್ವಾಸನ ಅವ್ರು ಬಿಟ್ಕೊಂಡಿಲ್ಲ. ಬಟ್ ಎಷ್ಟು ಕ್ರೈಸ್ತವ ದೇಶಗಳು ಅದಾವ. ಅಮೆರಿಕ ಕ್ರೈಸ್ತವ ದೇಶ, ಇಂಗ್ಲೆಂಡ್ ಬ್ರಿಟಿಷ್ ಕ್ರೈಸ್ತವ ದೇಶ, ಹೌದಾ? ಈ ಕ್ರೈಸ್ತವ ದೇಶ ಏನಾಗೈತೆ ಹೇಳು? ಇಚ್ಚಲ್ಲಿ ಬಿಡಕ್ತಿರುತ್ತ. ಅಮೆರಿಕದಲ್ಲಿ ಎಷ್ಟು ಪಾಪ ಐತೆ ಹೇಳು? ಭಯಂಕರವಾದ ಪಾಪ. ಭಕ್ತಿ ಏನಾಗೈತೆ? ಇಲ್ಲ, ಹೌದಾ? ಲಂಡನ್ ಬ್ರಿಟಿಷ್ನಾಗ ಏನಾಗೈತೆ ಹೇಳು? ಲಂಡನ್ನಾಗ ಹೆಂಗೈತೆ ಪಾಪ? ಭಯಂಕರವಾದ ಪಾಪ. ರಾತ್ರಿ ಎಲ್ಲ ಪಾಪ ನಡೀತದೆ, ಬೆಳಿಗ್ಗೆ ಪಾಪ ನಡೀತದೆ. ಮತ್ತೆ ನೀವು ಕ್ರೈಸ್ತವರಲ್ಲ, ಕ್ರೈಸ್ತವ್ರ ದೇಶ ಅಲ್ಲ ನಿಮ್ದು ಅಂದ್ರೆ ಹೌದು, ಭಕ್ತಿ ಇಲ್ಲ. ಬಟ್ ಇಸ್ರೇಲರ್ ಹಂಗಲ್ಲ. ನೀವು ಯಾವ ದೇಶದಲ್ಲೇನೋ ಹೋಗು, ಅವ್ರ ಭಕ್ತಿನ ಕಾಪಾಡ್ಕೊಂಡಾರ. ಅವರು ಸಭಾ ಮಂದಿರಗಳು ದೇವ್ರನ್ನ ಆರಾಧಿಸ್ತಾರ. ಅವರು